ವೀಕ್ಷಕ ಮಹಾಪ್ರಭುಗಳೇ, ಎಲ್ಲಿ ನೋಡಿದರೂ ಗಣೇಶನ ದೇಹವ. ಬಣ್ಣ ಬಣ್ಣದ ವಿವಿಧ ಭಂಗಿಯಲ್ಲಿ ಗಣೇಶ ಗಲ್ಲಿ ಗಲ್ಲಿಯಲ್ಲಿ ರಾರಾಜಿಸುತ್ತಿದ್ದಾನೆ. ನೋಡೋಕೆ 2 ಕಣ್ಣುಗಳು ಸಾಲದಲ್ವಾ? ಅದರಲ್ಲಿ ವಿಶೇಷವಾಗಿ ನಮ್ಮ ಶಿರಸಿಯಲ್ಲಿ ಗಣೇಶ ಹಬ್ಬ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅದರಲ್ಲಿ ಒಂದು ಗಣೇಶ ಮಂಡಳಿಯು ಪ್ರತಿಯೊಂದು ವರ್ಷ ಕೂಡ ತನ್ನದೇ ಆದ ವಿಭಿನ್ನ ರೀತಿಯ ಗಣೇಶ ಮಂಟಪ ನಿರ್ಮಾಣದ ಮೂಲಕ ಗುರುತಿಸಿಕೊಂಡು ಜನರ ಮನಸ್ಸನ್ನ ಗೆದ್ದಿದೆ. ಉತ್ತರಾಖಂಡ ಭೂಲೋಕದ ಸ್ವರ್ಗ, ದೇವಭೂಮಿ ಅಂತ ಕರೆಸಿಕೊಳ್ಳುತ್ತದೆ. ಗಂಗೆ ಉಗಮ ಹಾಗೂ ಶಿವನ ಆಸ್ಥಾನ ಕೇದಾರನಾಥ, ಇನ್ನು ಹಲವಾರು ಹಿಂದೂ ಪುಣ್ಯಕ್ಷೇತ್ರ ಇರೋದು ಇದೇ ಉತ್ತರಾಖಂಡದಲ್ಲಿ. ಅದರಲ್ಲಿ ಇನ್ನೊಂದು ಪುಣ್ಯಕ್ಷೇತ್ರ ಗಂಗೋತ್ರಿ. ಇದನ್ನ ನೋಡಬೇಕು ಅನ್ನೋದು ಹಿಂದೂಗಳ ಕನಸು. ಆದರೆ ಅದು ಸುಲಭ ಅಲ್ಲ ಬಿಡಿ. ಆದರೆ ಅದರ ಪ್ರತಿರೂಪ ಈಗ ಶಿರಸಿಯಲ್ಲೇ ನೋಡಬಹುದು. ಬನ್ನಿ ನೋಡೋಣ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಒಂದು ವಿಭಿನ್ನವಾದಂತಹ ಅದ್ಭುತ ಗಂಗೋತ್ರಿ ಮಂದಿರದ ಪ್ರತಿರೂಪವನ್ನು ನಿರ್ಮಾಣ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಝೂ ಸರ್ಕಲ್ನ ಗಜಾನನ ಮಂಡಳಿ. ಬನ್ನಿ ಅವರನ್ನೇ ಮಾತನಾಡಿಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಇದು 43ನೇ ವರ್ಷದ ಇದು ನಮ್ದು ಗಣಪತಿ ಉತ್ಸವ. ಇದು ಪ್ರತಿ ವರ್ಷದಂತೆ ನಾವು ಕೇದಾರಿನಾಥ, ಬದರಿನಾಥ ಮತ್ತೆ ಅಯ್ಯಪ್ಪನ ದರ್ಶನ ಮತ್ತೆ ಕೆಂಪುಕೋಟೆ ಎಲ್ಲ ಮಾಡ್ತಾ ಬಂದಿದ್ದೀವಿ. ಈ ವರ್ಷನೂ ನಾವು ಉತ್ತರಾಖಂಡದ ಗಂಗೋತ್ರಿ ದೇವಸ್ಥಾನವನ್ನು ನೋಡಲು ಭಕ್ತಾದಿಗಳಿಗೆ ಒಂದು ಒಳ್ಳೆಯ ವಿಚಾರನ್ನ ಆಫರನ್ನು ಕೊಟ್ಟಿದ್ದೇವೆ. ಅಲ್ಲಂತೂ ಜನರಿಗೆ ಹೋಗ್ಲಿಕ್ಕಂತ ಆಗಲ್ಲ, ಇಲ್ಲಿ ಬಂದು ಜನರನ್ನ ನೋಡುವಂತ ಸ್ಥಳ ನಮ್ಮ ಹತ್ರ ಇದೆಯಲ್ಲ, ಅದ್ರ ಸಲುವಾಗಿ ನಾವು ಇಲ್ಲಿಂದ ಕಲಾಕೃತಿಯನ್ನು ಮಾಡಿದ್ದೇವೆ. ಇಲ್ಲಿ ಹೋದ ವರ್ಷ ನಾವು ಕೇರಳ ಗುರುವಾಯಿನಿ ಮಾಡಿದ್ರು, ಜನ ಬಂದು ಅದರ ಅಪೇಕ್ಷೆ ಒಳ್ಳೇದು, ಈ ಸಲ ಒಳ್ಳೇದು ಮಾಡಿದಿರಿ ನೀವು. ಒಂದು ವರ್ಷನೂ ಮತ್ತೆ ಅದರ ಬಗ್ಗೆ ಸ್ವಲ್ಪ ಬೇರೆದು ಅದರ ಒಂದು ಆಪರ್ಚುನಿಟಿ ಮಾಡು ಅಂತ ಹೇಳಿದ್ರಲ್ಲ, ಅದ್ರ ಸಲುವಾಗಿ ನಾವು ಕೇದಾರನಾಥಿಂದ ಮಾಡಿದ ನಂತರ ಇವಾಗ ಬದರಿನಾಥ್ ಒಂದು ಮಾಡಿದ ನಂತರ ಇವಾಗ ಉತ್ತರಾಖಂಡದ್ದು ಅಲ್ಲಿದೆ ಒಂದು ದೇವಸ್ಥಾನ ಅಲ್ಲ, ಅದು ಗಂಗೋತ್ರಿ ಅಂತ ಹೇಳಿ, ಅದನ್ನ ಮಾಡಿ ಒಂದು ಜನರಿಗೆ ಒಂದು ಕೊಡ್ತಾ ಇದ್ದೇವೆ ಆಕರ್ಷಣೆ. ಈ ಡಿಸೈನ್ ಕಟ್ಟಿದಾರಲ್ಲ, ಈ ಮೇಲ್ಗಡೆ ಅದನ್ನ ಥರ್ಮಾಕೋಲಿಂದು ಅದೆಲ್ಲ ಡಿಸೈನ್ ಮಾಡಿದಾರಲ್ಲ, ಇದು ಮಂಜುನಾಥ್ ಶಾಸ್ತ್ರಿ ಅವರು ದುಬೈನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರನ್ನ ಅಲ್ಲಿ ವರ್ಕ್ ಮಾಡಿ ಇಲ್ಲಿ ಸಿರ್ಸಿಯಲ್ಲಿ ನಮ್ದು ಸಲುವಾಗಿ ಇಲ್ಲೇ ಇದ್ದಾರೆ ಈಗ ಅವರು. ಇಲ್ಲಿಯ ಗಣೇಶನ ಮೂರ್ತಿಯನ್ನ GD ಭಟ್ ಕೆಕ್ಕೇರಿ ಅವರು ನಿರ್ಮಾಣ ಮಾಡಿದ್ದು ತುಂಬಾ ಆಕರ್ಷಣೀಯವಾಗಿದೆ. ಗಂಗೋತ್ರಿ ದೇವಸ್ಥಾನದ ಪ್ರತಿರೂಪವು ರಾಮಕೃಷ್ಣ ಶಿರಾಲಿ ಹಾಗೂ ಮಂಜುನಾಥ ಶಾಸ್ತ್ರಿ ಅವರ ಕೈಚಳಕದಲ್ಲಿ ಮೂಡಿ ಬಂದಿದೆ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಗೆ ಈ ಡಿಸೈನ್ ಮಾಡ್ಲಿಕ್ಕೆ ಒಂದು 40 ದಿವಸದ ಕೆಲಸ ಆಯ್ತು. ನಮ್ಮಲ್ಲಿ ಒಂದು 7-8 ಜನ ಕೆಲಸಗಾರರು. ಖರ್ಚು ಈಗ ಇನ್ನು ಪೂರ್ತಿ ಲೆಕ್ಕ ಆಗ್ಲಿಲ್ಲ, ಹತ್ತಿರ 4.5 ಲಕ್ಷ ದಾಟ್ತದೆ. ಎಷ್ಟು ವರ್ಷದಿಂದ ಇವತ್ತು ಕಾರ್ಯವನ್ನ ಮಾಡ್ತಾ ಇದ್ದಾರೆ? ನಾವು ಮಾಡ್ಲಿಕ್ಕೆ ಸುಮಾರು ಒಂದು 35 ವರ್ಷ ಆಯ್ತು. ಅಲ್ಲ, ಜನ ರೆಸ್ಪಾನ್ಸ್ ನೋಡ್ರೆ ಚಲೋ ಅನಿಸ್ತದೆ, ಆದ್ರೆ ನಮ್ದು ಕಲೆಕ್ಷನ್ ಮೇಲೆ ಡಿಪೆಂಡ್ ಇರ್ತದೆ, ಮುಂದೆ ಏನ್ ಮಾಡ್ಬೇಕು ಮಾಡಬಾರದು ಆ ಲೆಕ್ಕ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.